ಶ್ರೀಪಾದರಾಜರ ಆರಾಧನೆಯ ಅಂಗವಾಗಿ ಅವರ ಮಹಿಮೆಯನ್ನು ಬೇಕಾದಷ್ಟು ಕೇಳಿದ್ದೇವೆ. ಎಷ್ಟು ಕೇಳಿದ್ರೂ ದೊಡ್ಡವರ ಮಹಿಮೆಯನ್ನು ಕೇಳಬೇಕು ಅಂತಾನೆ. ದೊಡ್ಡವರಿಂದ ರಚಿತವಾದ ಗ್ರಂಥಗಳನ್ನು ಅಧ್ಯಯನ ಮಾಡೋದು ಅದೊಂದು ಪ್ರಧಾನ ಕರ್ತವ್ಯ. ಅದು ನನಗೆ ಆಗಿಲ್ಲ ಅಂತಾದರೆ ಅವರು ಎದ್ದರು ಕೂತರು, ಅವರು ಅಲ್ಲಿಗೆ ಹೋಗಿದ್ದರು ಇಲ್ಲಿಗೆ ಹೋಗಿದ್ದರು ಅನ್ನೋದನ್ನು ಚಿಂತನೆ ಮಾಡಿದರೂ ನಮಗೆ ಸಂಸಾರದ ಬಂಧನ ಬಿಡುಗಡೆ ಆಗತ್ತೆ ಅಂತ ಸುಮಧ್ವಿಜಯಕಾರರಂತಾರೆ. ಗಮನಾಸನ ಸಂಕತಾದಿಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ. ಶ್ರೀಮದಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಅವರು ಯಾತ್ರೆ ಮಾಡಿದ್ದನ್ನು, ಅವರು ವಾದಿನಿಗ್ರಹ ಮಾಡಿದ್ದನ್ನು, ಶಿಷ್ಯ ವಾತ್ಸಲ್ಯವನ್ನು ಇದನ್ನು ಚಿಂತನೆ ಮಾಡಿದರು. ಗಮನ, ಆಸನ, ಸಂಕಥ ಇವೆಲ್ಲವನ್ನು ನಾವು ಚಿಂತನೆ ಮಾಡೋದು ಭವಾತ್ ಅಪವರ್ಗದಾತ್ರೀ. ಇನ್ನು ಅವರ ಗ್ರಂಥಾದಿಗಳನ್ನಂತೂ ಅಧ್ಯಯನ ಮಾಡಿದರೆ ಅದು ಹೌದೇ ಹೌದು ಅಂತ. ಆ ದಿಶೆಯಲ್ಲಿ ಮಹಾಮಹಿಮೋಪೇತರಾದವರು ಶ್ರೀಪಾದರಾಜರು. ಸ್ವರ್ಣವರ್ಣ ತೀರ್ಥರಿಂದ ಆಶ್ರಮವನ್ನು ಪಡೆದ ಮಹಾನುಭಾವರು. ವ್ಯಾಸರಾಜರಂತಹ ವಿದ್ವತ್ ಚಕ್ರವರ್ತಿಗಳನ್ನು ಜಗತ್ತಿಗೆ ಪಾಠ ಹೇಳಿ ತಯಾರು ಮಾಡಿಕೊಟ್ಟಂತಹ ದೊಡ್ಡ ಶಿಲ್ಪಿ ಶ್ರೀಪಾದರಾಜರು. ವಿದ್ವತ್ ಚಕ್ರವರ್ತಿಗಳಾದ ವ್ಯಾಸರಾಜರು ಅವರನ್ನು ಹೆಜ್ಜೆ ಹೆಜ್ಜೆಗೆ ನೆನೆಸಬೇಕು. ತಮ್ಮೆಲ್ಲ ಗ್ರಂಥಗಳಲ್ಲಿ ಬ್ರಹ್ಮಣ್ಯ ತೀರ್ಥರನ್ನು ಶ್ರೀಪಾದರಾಜರನ್ನು ಇಬ್ಬರನ್ನು ಸ್ತೋತ್ರ ಮಾಡ್ತಾರೆ. ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರೂನ್ಮಮ ಅಂತ ತಾತ್ಪರ್ಯ ಚಂದ್ರಿಕೆಯಲ್ಲಿ ನ್ಯಾಯಾಮೃತದಲ್ಲಿ ವ್ಯಾಸರಾಜರು ನನ್ನ ಗುರುಗಳ ಜ್ಞಾನ, ನನ್ನ ಗುರುಗಳ ಭಕ್ತಿ, ನನ್ನ ಗುರುಗಳ ವೈರಾಗ್ಯ, ಆದಿಪದೇನ ಇನ್ನೂ ಏನೇನು ಒಳ್ಳೆಯ ಗುಣಗಳು ಅಂತ ಜಗತ್ತಿನಲ್ಲಿದೆಯೋ ಆ ಎಲ್ಲ ಒಳ್ಳೆಯ ಗುಣಗಳ ಗಣಿ ನನ್ನ ಗುರುಗಳು ಅಂತ ವ್ಯಾಸತೀರ್ಥರು ಕೊಂಡಾಡ್ತಾರೆ. ಅಂತಹ ಶ್ರೀಪಾದರಾಜರು ವಿದ್ವತ್ ಪ್ರಪಂಚದ ಅದ್ಭುತ ವ್ಯಕ್ತಿತ್ವ ಅವರದಾದರೂ ಸಾಮಾನ್ಯರಿಗಾಗೂ ಕನ್ನಡದಲ್ಲಿ ಪದಪದ್ಯ ಮಾಡಿದ್ದು ಅಂದರೆ ತುಂಬ ಆಶ್ಚರ್ಯ. ಯಾವ ಕಾಲದಲ್ಲಿ ಕನ್ನಡ ಭಾಷೆ ಅಂದರೆ ತಿರಸ್ಕಾರ ಅನ್ನೋ ಭಾವನೆ ಇತ್ತು, ಅಂದರೆ ಕನ್ನಡವನ್ನು ಮಾತಾಡಬಾರದು ಅನ್ನೋ ದೃಷ್ಟಿಯಲ್ಲ. ವಿದ್ವತ್ ಪ್ರಪಂಚದಲ್ಲಿ ಸಂಸ್ಕೃತ ಸಾಹಿತ್ಯವನ್ನೇ ನಾವು ಬಳಸಬೇಕು, ಸಂಸ್ಕೃತ ಭಾಷೆಯನ್ನೇ ಬಳಸಬೇಕು ಅಂತ. ಮನೆಯಲ್ಲಿ ಆಡು ಭಾಷೆಗಳು ಅದು ಇರಬಹುದು. ಈ ಸಂದರ್ಭದಲ್ಲಿ ಕನ್ನಡದಲ್ಲಿ ಭಗವಂತನ ಮಹಿಮೆಯನ್ನು ಸೆರೆ ಹಿಡಿದು ಅದರಲ್ಲೂ ಗಾನರೂಪದಲ್ಲಿ ಎಲ್ಲರಿಗೂ ಕೊಟ್ಟ ಮಹಾನುಭಾವರು ಅಂದರೆ ಇದೇ ದೊಡ್ಡ ಆಶ್ಚರ್ಯ. ಸಂಸ್ಕೃತದಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡಿದರು, ಸಂಸ್ಕೃತ ಗ್ರಂಥಗಳನ್ನು ಬರೆದರು. ಅದು ಅವರ ಪಾಂಡಿತ್ಯಕ್ಕೆ ಅದು ಏನೂ ಅಲ್ಲ. ಕನ್ನಡದಲ್ಲೂ ಬರೆದ್ರಲ್ಲ, ಅದು ಆಶ್ಚರ್ಯ. ಅವರಿಗೆ ಆಶ್ಚರ್ಯ ಅನ್ನೋದಕ್ಕಿಂತ ಸಮಾಜದ ಮೇಲೆ ಕಳಕಳಿ ಎಷ್ಟು, ಸಮಾಜವನ್ನು ಉದ್ಧಾರ ಮಾಡಬೇಕು ಅನ್ನುವಂತಹ ತವಕ ಎಷ್ಟು ಅನ್ನೋದು ಗೊತ್ತಾಗತ್ತೆ. ಅನೇಕ ಕೃತಿಗಳಿದೆ. ಒಂದು ಕೃತಿಯನ್ನು ಹೆಚ್ಚು ಅದರ ಪ್ರವಚನಾದಿಗಳು ಆದ ಹಾಗೆ ಇಲ್ಲ. ಹಾಗಾಗಿ ಒಂದು ತುಂಬ ಚೆನ್ನಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅಂತ. ದಂಡಕಗಳು ಅಂತಂದರೆ ಅದು ಒಂದು ರೀತಿಯಾಗಿ ಶಬ್ದದ ಪದವಿನ್ಯಾಸಗಳನ್ನು ಮಾಡ್ತಾ ನಮ್ಮ ಗದ್ಯ ಅನ್ನಬಹುದು. ಗದ್ಯ ಅಂದರೆ ಪೂರ್ಣ ವಾಕ್ಯರೂಪ, ಇದು ವಾಕ್ಯರೂಪ ಪೂರ್ಣ ಅಲ್ಲ. ಒಂದಿಷ್ಟು ಪ್ರಾಸಬದ್ಧವಾಗಿ ಪದ್ಯ ರೂಪದಲ್ಲಿ ಇರುತ್ತೆ. ಪದ್ಯವೇ ಅನ್ನುವ ಅಂದರೆ ಇಷ್ಟು ಅಕ್ಷರ, ಈ ಛಂದಸ್ಸು ಹಾಗೆ ಇರೋದಿಲ್ಲ. ತುಂಬ ಅದ್ಭುತವಾಗಿ ನರಸಿಂಹದೇವರನ್ನು ಕೊಂಡಾಡ್ತಾರೆ. ತುಂಬ ಅದ್ಭುತವಾಗಿದೆ. ಆ ಪದಗಳನ್ನು ಜೋಡಿಸಿರೋದೇ ಅರ್ಥ ಆದ ಆಮೇಲೆ ಅದು ಹೇಳ್ತಾ ಇದ್ರೇ ಕೇಳಲಿಕ್ಕೆ ತುಂಬ ಆನಂದ ಆಗಿದೆ. ಶ್ರೀರಮಾಮಾನಿನಿ ಮಾನಸೇಂದೇವರೋತ್ಪುಲ್ಲ ಸಂಪುಲ್ಲ ಚಂದ್ರ ಚಿದಾನಂದ ಸಾಂದ್ರ ಸದಾ ಸನ್ನುತೇಂದ್ರ ನಮೋಪೇಂದ್ರ ನಿಸ್ತಂದ್ರ ನೀಕೇಳು. ಆ ರೀತಿ ಪ್ರಹ್ಲಾದನಲ್ ಸಜ್ಜನಾಹ್ಲಾದನಲ್ ದೈತ್ಯ ಸತ್ಪುತ್ರರ ವೇಳೆ ಶ್ರೀಕಾಂತನ ಜ್ಞಾನ ಭಕ್ತಿ ಕ್ರಿಯಾಗಾದೆಗಳ್ ಬೋಧೆಗಳ್ ಕೇಳಿ ತಾವೆಲ್ಲರ ಮಾರ್ಗದಲ್ಲೇ ಸುನಿರ್ದಿಷ್ಟ ಸನ್ಮಾರ್ಗದಲ್ಲೇ ಪರಾಭೂತ ಷಡ್ವರ್ಗದಲ್ಲೇ ಮನಸ್ಸಿತ್ತು ಧರ್ಮಾರ್ಥ ಕಾಮಸ್ಪೃಹ ಗ್ರಂಥಗಳ್. 10 ಪದಗಳನ್ನು 10 ಸಾಲುಗಳನ್ನು ವಿಭಾಗ ಮಾಡಿಕೊಂಡು ಹೋಗಿದ್ದಾರೆ. ಸುಮಾರು 540 ಸಾಲಿದೆ. 2 ದಿವಸದಲ್ಲಿ 540 ಸಾಲು ಆಗುವುದಿಲ್ಲ.
ಎಷ್ಟನ್ನು ಆಗತ್ತೋ ಅಷ್ಟನ್ನು ನೋಡುವ ಒಂದು ಪ್ರಯತ್ನ. ಶ್ರೀರಮಾಮಾನಿನಿ ಮಾನಸೇಂದೇವರೋತ್ಪುಲ್ಲ ಸಂಫುಲ್ಲ ಚಂದ್ರ. ಎಷ್ಟು ಅದ್ಭುತವಾಗಿದೆ ಪದವಿನ್ಯಾಸ. ಶ್ರೀರಮಾಮಾನಿನಿ, ಶ್ರೀರಮ ಮಾನಿನಿ, ಮಾನಿನಿ ಭಗವಂತನಿಗೆ ಹೆಂಡತಿಯಾದಂತಹ ಮಹಾಲಕ್ಷ್ಮೀದೇವಿ, ಅವಳ ಮನಸ್ಸೆಂಬ ಇಂದೀವರೋತ್ಪುಲ್ಲ ಸಂಪುಲ್ಲ, ಅರಳಿದ ಇಂದೀವರ ಕನ್ನೈದಿಲೆ ಅಂತ. ಈ ಕಮಲ ಹಗಲಿನಲ್ಲಿ ಅರಳತ್ತೆ, ಸೂರ್ಯೋದಯ ಆದರೆ ಕಮಲ ಅರಳತ್ತೆ, ಚಂದ್ರೋದಯ ಆದಾಗ ಅರಳುವಂಥದ್ದು ಕನ್ನೈದಿಲೆ. ಮಹಾಲಕ್ಷ್ಮೀದೇವಿಯ ಮನಸ್ಸಿಗೆ ಭಗವಂತ ಚಂದ್ರ ಅಂತೆ. ದೇವರು ಅಂದಾಗ ಅರಳಿರತ್ತೆ, ಅವಳು ದೇವರನ್ನು ಬಿಟ್ಟು ಯಾವಾಗೂ ಇರುವುದೇ ಇಲ್ಲ, ಯಾವಾಗಲೂ ಅರಳೇ ಇರುತ್ತೆ. ಅವಳ ಮುಖ ಯಾಕೆ ಅಷ್ಟು ಅರಳಿದೆ ಅಂದರೆ ಈ ಚಂದ್ರ ಸದಾ ಅಸ್ತಂಗತನಾಗದ ಚಂದ್ರ. ಚಂದ್ರ ಅನ್ನೋ ಪದಕ್ಕೆ ಚದಿ ಆಹ್ಲಾದನೆ ಅಂತ. ಆಹ್ಲಾದವನ್ನು ಕೊಡುವವನು, ತಂಪನ್ನು ಮಾತ್ರ ಕೊಡುವವನು ಅಲ್ಲ, ಸಂತೋಷವನ್ನು ಉಂಟು ಮಾಡುವನು. ಬಹಳ ದೊಡ್ಡ ಸಂತೋಷ ಜಗದಂಬೆಗೆ ಪರಮಾತ್ಮನನ್ನು ನೋಡ್ತಾ ಇರೋದು, ಪರಮಾತ್ಮ ತನ್ನನ್ನು ನೋಡೋದು. ಶ್ರೀರ್ ಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ, ನನ್ನ ಯಜಮಾನರ ಕೃಪಾ ಕಟಾಕ್ಷ ವೀಕ್ಷಣೆ ನನ್ನ ಮೇಲೆ ಉಂಟು ಅಂತ. ಶ್ರೀರಮಾಮಾನಿನೇ ಮಾನಸೇಂದೇವರೋತ್ ಉತ್ಪುಲ್ಲ ಸಂಪುಲ್ಲ ಚಂದ್ರ. ನೀನೇ ಚಂದ್ರ. ಯಾರಿಗೆ ಚಂದ್ರ? ಆಚಾರ್ಯರು ಒಂದು ಸುಂದರವಾದ ಚಿಂತನೆಯನ್ನು ಕೊಡ್ತಾರೆ ದ್ವಾದಶ ಸ್ತೋತ್ರದಲ್ಲಿ. ರಮಾ ಚಕೋರಿ ವಿಧವೆ ದುಷ್ಟ ದರ್ಪೋದವನ್ಹಯೇ. ರಮಾ ಚಕೋರಿ ವಿಧವೆ. ರಮೆ ಎಂಬ ಚಕೋರ ಪಕ್ಷಿಗೆ ವಿಧು ಅಂದರೆ ಚಂದ್ರ. ಚಕೋರ ಪಕ್ಷಿಗೆ ಚಂದ್ರನ ಅನಿವಾರ್ಯತೆ ಇದೆ, ಚಂದ್ರನಿಗೆ ಚಕೋರ ಪಕ್ಷಿಯ ಅನಿವಾರ್ಯತೆ ಇಲ್ಲ. ಯಾಕೆ ಆಚಾರ್ಯರು ಈ ಮಾತನಾಡ್ಯಾರೆ ಅಂದರೆ, ಆಚಾರ್ಯರಿಗೂ ಹಿಂದೆ ಒಬ್ಬ ಕವಿ ವರ್ಣನೆ ಮಾಡ್ತಾ, ರಮೆ ಎಂಬ ಚಂದ್ರನ ಪರಮಾತ್ಮನೆಂಬ ನಾರಾಯಣನಿಗೆ ಚಕೋರಿ ಅಂತ. ಅಂದರೆ ಪರಮಾತ್ಮನಿಗೆ ರಮೆಯ ಅನಿವಾರ್ಯತೆ ಇದೆ ಅನ್ನುವ ಅರ್ಥ ಬಂದುಬಿಡತ್ತೆ. ಆಚಾರ್ಯರಂದರು, ಅವನಿಗೆ ಯಾರ ಅನಿವಾರ್ಯತೆಯೂ ಇಲ್ಲ, ಸ್ವರಮಣ ಅವನು. ಮತ್ತು ಇದಕ್ಕೆ ಸ್ವರಮಣ ಅಂತ ನಾವು ಅಂದದಲ್ಲ, ವೇದಗಳು ಹೇಳುತ್ತೆ. ಮಹಾಲಕ್ಷ್ಮೀ ದೇವಿನೇ ಹೇಳ್ತಾಳೆ, ಮಮಯೋನಿರಪ್ಸ್ವ ಅಂತ ಸಮುದ್ರೇತ, ನನ್ನ ಮೇಲೆ ನಿಯಾಮಕನಾದವನು, ನನಗೂ ಕಾರಣಕರ್ತ ಒಬ್ಬ ಇದ್ದಾನೆ ಅಂತ. ಹಾಗಾಗಿ ರಮೆಗೆ ಪರಮಾತ್ಮನ ಅನಿವಾರ್ಯತೆ ಇದೆ. ರಮಾ ಚಕೋರಿ ವಿಧವೆ. ರಮಾ ಎಂಬ ಚಕೋರ ಪಕ್ಷಿಗೆ ಚಂದ್ರ. ಇಲ್ಲೂ ಅದನ್ನೇ ಅಂದರು. ಇಲ್ಲಿ ಚಕೋರ ಪಕ್ಷಿ ಎಂದಿಲ್ಲ, ರಮೆಯ ಮುಖಕಮಲಕ್ಕೆ, ಕನ್ನೈದಿಲೆಗೆ ಪರಮಾತ್ಮ ಚಂದ್ರ ಅಂತೆ. ದೇವರನ್ನು ನೋಡಿದಾಗ ತುಂಬ ತುಂಬ ಆನಂದ. ನಿತ್ಯ ನೋಡ್ತಾ ಇರ್ತಾಳೆ, ಎಷ್ಟು ನೋಡಿದರೂ ನವ ಹೊಸದಾಗಿ ಕಾಣ್ತಾ ಇರತ್ತಂತೆ. ಇದೇ ದೇವರ ವಿಶೇಷ. ಕೃಷ್ಣನನ್ನು ನೋಡಿದರೂ ರುಕ್ಮಿಣಿ ದೇವಿ ಹೊಸದಾಗಿ ನೋಡಿದ್ದ ಇಲ್ಲ, ಆದರೂ ಏನೋ ಒಂದು ಆನಂದ. ಕೃಷ್ಣ ಬಂದ ಅಂಥೇಳಿ ಮಕ ಅರಳಿ ಮತ್ತೆ ರಥದಿಂದ ರಥಕ್ಕೆ ಬಂದರು ಅಂತ. ಪ್ರಕೃತದಲ್ಲಿ ಅವಳು ತುಂಬ ಸೌಂದರ್ಯ ಜಾಸ್ತಿ ಮಾಡಿಕೊಂಡಂತೆ ದೇವರನ್ನು ನೋಡಿದ್ದಕ್ಕೆ. ಶ್ರೀರಮ ಮಾನಿನಿ ಮಾನಸೇಂದೇವರೋತ್ಪುಲ್ಲ ಸಂಪುಲ್ಲ ಚಂದ್ರ ಚಿದಾನಂದ ಸಾಂದ್ರ. ಜ್ಞಾನಾನಂದಗಳ ಸಾಂದ್ರ. ಸಾಂದ್ರತೆ ಅಂದರೆ ನಿಬಿಡ, ಗಟ್ಟಿಯಾಗಿ ಇದ್ದ, ದೂರ ಇದ್ದದ್ದು ಅಂತಲ್ಲ, ಅತೀ ಹತ್ತಿರ ಅವನು ಭಗವಂತ. ಜ್ಞಾನಾನಂದ ಸಮುದ್ರ ಅವನು. ಸದಾ ಸನ್ನುತೇಂದ್ರ, ಸದಾ ಸಜ್ಜನರಿಂದ ವಂದಿಸಲ್ಪಡುವವನು, ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವ. ನಮೋ ಉಪೇಂದ್ರ. ವಾಮನಾವತಾರಿಯಾಗಿ ಬಂದವನು ಉಪೇಂದ್ರ. ನಿಸ್ತಂದ್ರ. ತಂದ್ರ ಅಂದರೆ ಅಲುಗಾಡೋದು, ಬೇರೆ ಬೇರೆ ತರಹದ ಭಯಾದಿಗಳು. ತಂದ್ರ ಕಂಪ ವಶಕ್ಕೌಂಟ್ಯ ಮುಖಾಯೇ ಚೇಂದ್ರಿಯೋದ್ಭವ ಅಂತ. ತಂದ್ರ ಅಂದ ಕೂಡಲೇ, ನಮ್ಮ ನಿಮ್ಮ ಮನೆಗೆ ಹೋದ ಕೂಡಲೇ ತಂದ್ರ ಅಂದರೆ ಏನು ಅಂಗಡಿಗೆ ಹೋಗಿದ್ರಿ ತಂದ್ರ ನಾ ಹೇಳಿದ್ದು ಅದು ಚೆನ್ನಾಗೇ ಇದೆ ತಂದ್ರ ಅನ್ನೋದು. ಇವನು ತಂದಿಲ್ಲ ಅಂದರೆ ಅವನಿಗೆ ತಂದ್ರ ಶುರುವಾಗತ್ತೆ. ಅಯ್ಯೋ ನೀ ಹೇಳಿದ್ದಿ ಮರ್ತೋದೆ, ನಾಳೆ ತರಲ್ಲ ಅಂತೂ ನಿಮ್ಗೆ ಹೇಳೋದಕ್ಕಿನ್ನ ಯಾಕಷ್ಟು ನಡಗ್ತಾ ಇದ್ದೀರಿ, ತಂದ್ರ ಅಲುಗಾಡುವಿಕೆ. ದೇವರಿಗೆ ಆ ತರಹದ ಛೇದ ಭೇದ ನಿಸ್ತಂದ್ರ, ಯಾರಿಗೂ ಭಯಪಡೋದಿಲ್ಲ. ಹಾಗಾಗಿ ನಿಸ್ತಂದ್ರ ನೀ ಕೇಳು. ಇದನ್ನು ಪ್ರಹ್ಲಾದರಾಜರು ದೈತ್ಯಪಾಲಕರಿಗೆ ಉಪದೇಶ ಮಾಡಿದ್ದು. ದೇವರು ಅಂದರೆ ಯಾರು ಅಂದರೆ ಇದು. ಮಹಾಲಕ್ಷ್ಮೀ ದೇವಿಯ ಮುಖಕಮಲಕ್ಕೆ ಚಂದ್ರ, ಚಿದಾನಂದ ಸಾಂದ್ರ, ಜ್ಞಾನಾನಂದ ಪರಿಪೂರ್ಣ,
ಸದಾ ಸನ್ನುತೇಂದ್ರ, ಇಂದ್ರಾದಿಗಳಿಂದ ಸದಾ ಸನ್ನುತನಾಗಿದ್ದಾನೆ. ಅಂಥ ದೈತ್ಯ ಬಾಲಕರಿಗೆ ಪ್ರಹ್ಲಾದರಾಜರು ಪೇಳಲೆಯು ಆ ರೀತಿ ಪ್ರಹ್ಲಾದನಲ್ ಸಜ್ಜನಾಹ್ಲಾದನಲ್. ಪ್ರಹ್ಲಾದರಾಜರು ಸಜ್ಜನರ ಆಹ್ಲಾದ, ಸಜ್ಜನರಿಗೆ ಆಹ್ಲಾದವನ್ನು ಕೊಡುವಂಥವರು. ಸ್ವಲ್ಪ ಹಳೆಗನ್ನಡ ಮಿಕ್ಸ್ ಇದೆ ನಮಗೆ. ಈ ಪ್ರಹ್ಲಾದನಲ್, ಸಜ್ಜನ ಆಹ್ಲಾದನಲ್ ಇದೆಲ್ಲ ಹಳೆಗನ್ನಡ. ರನ್ನ ಪೊನ್ನ ಇವರದೆಲ್ಲ ಕೃತಿಗಳಲ್ಲಿ ಹಳೆಗನ್ನಡ ತುಂಬ ಮಿಕ್ಸ್ ಆಗಿದೆ. ಈಗ ಆ್ಯಕ್ಚುಯಲಾಗಿ ಈಗ ನಾವು ಮಾತಾಡುವ ಕನ್ನಡ, ಅದರಲ್ಲಿ ಕನ್ನಡದಕ್ಕಿಂತ ಆಂಗ್ಲ ಭಾಷೆಯೇ 108 ಇರುತ್ತೆ. ನಮಗೆ ಶುದ್ಧ ಕನ್ನಡ ಮಾತಾಡೋ 5 ನಿಮಿಷ ಅಂದರೆ ಭಾರಿ ಕಠಿಣ ಇದೆ. ಇನ್ನು ಹಳೆಗನ್ನಡ ಪ್ರಹ್ಲಾದರಾಜರಲ್ಲಿ ಆಹ್ಲಾದವನ್ನು, ಎಲ್ಲರಿಗೂ ಆನಂದವನ್ನು ಕೊಡುವಂತಹ ಸಜ್ಜನರಿಗೆ ದೈತ್ಯ ಸತ್ಪುತ್ರರ ಆ ವೇಳೆ ಈ ಉಪದೇಶವನ್ನು ಕೇಳಿದ್ದಾರೆ. ತುಂಬ ಅದ್ಭುತವಾದ ಉಪದೇಶವನ್ನು ಪ್ರಹ್ಲಾದರಾಜರು ಮಾಡ್ಯಾರ. ದೇವರನ್ನು ಸಣ್ಣ ವಯಸ್ಸಿಗೆ ನೀವು ಆರಾಧನೆ ಮಾಡ್ರಪ್ಪ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯಃ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಮನುಷ್ಯ ಜನ್ಮ ಬರೋದೇ ಕಷ್ಟ ಅಂದರು. ಬಂದಾಗಿದೆಯಲ್ಲ ಅಂದರು ಅವರು. ಅದು ಯಾವತ್ತು ಬಂದಾಗತ್ತೋ ಗೊತ್ತಿಲ್ಲ ಅಂದರು. ಬಂದಾಗಿದೆ, ಅದು ಬಂದು ಆಗಿಬಿಡ್ಬೋದು. ಹಾಗಾಗಿ ಸಣ್ಣ ವಯಸ್ಸಲ್ಲೇ ಮಾಡಿ ನಾಳೆ ನೋಡೋಣೆನ್ನ ಬ್ಯಾಡಣ್ಣ ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಬಾಳುವ ಕಾಲದಿ ಅವನು ಪಾಳೆಗಾರನಂತೆ ಬರಲು ಕೋಳಿ ಪಿಳ್ಳೆ ಆಡುವಾಗ ಹಾಳು ಹದ್ದಿನಂತೆ ಒಯ್ಯುವ ಊರದೇವರ ಮಾಡಬೇಕಣ್ಣ. ತನ್ನೊಳಗೆ ತಾನು ಊರದೇವರ ಮಾಡಬೇಕಣ್ಣ. ಮುಂದೆ ಇಂಥ ಜನ್ಮ ಬರದಣ್ಣ. ಕೇಳಣ್ಣ ನೀನು ಮಂದಮತಿಯು ಆಗಬೇಡಣ್ಣ. ಹಿಂದಿನ ಕಷ್ಟವ ಮರೆದು ಮುಂದಿನ ಹಮ್ಮನ್ನು ತೊರೆದು ತಂದೆ ಪುರಂದರ ವಿಠ್ಠಲನ್ನ ಹೊಂದಲು ನೀ ಮುಕ್ತನಣ್ಣ. ಊರದೇವರ ಮಾಡಬೇಕಣ್ಣ. ಪುರಂದರದಾಸರು ಇದು ಕೂಡ ಈ ಮಹಾನದಿಯಿಂದ ಒಂದು ಸ್ರೋತಸ್ಸೆ. ಶ್ರೀಪಾದರಾಜರ ಶಿಷ್ಯರು, ವ್ಯಾಸತೀರ್ಥರಿಂದ ಅನುಗ್ರಹೀತರಾದವರು ಈ ಪುಣ್ಯಾತ್ಮರು. ಸೊ